ತಪ್ಪು ಒಪ್ಪಿಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ. ಅದರಲ್ಲಿ ಯಾವ ಎರಡು ಮಾತಿಲ್ಲ. ಅವರು ಅದರಲ್ಲಿ ಏನಾಗಿದೆ ಮುಂಚಿಂದನೂ ಹೇಳ್ತಾ ಇದ್ದಿದ್ದು ಅಷ್ಟೇ, ನಮ್ಮ ಸ್ನೇಹ ಡಿಫ್ರೆಂಟ್, ಆದರೆ ಲಾ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಇಲ್ಲ, ಏನೂ ಹೋಗಿಲ್ಲ ಸರ್ ಯಾವಾಗಲೂ. ಹಾಂ, ಇಲ್ಲ ಅದೇ ಈಗ ಎಲ್ಲ ಇನ್ನೂ ಫೈನಲ್ ಜಡ್ಜ್ಮೆಂಟು ಅವೆಲ್ಲ ಡಿಸ್ಕಷನ್ಸು ಅವೆಲ್ಲ ಆರ್ಗ್ಯುಮೆಂಟ್ಸು ಅವೆಲ್ಲ ಆಗಬೇಕಲ್ಲ. ಆಗಿ ಏನಾಗುತ್ತೆ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಕಾಮೆಂಟ್ ಮಾಡೋದು. ಈಗ ನಾನು ಫಸ್ಟ್ ಟೈಮ್ ಯಾವಾಗಲೂ ಜೈಲಿಗೆ ಒಳಗೆ ಹೋಗಿರಲಿಲ್ಲ. ಅವ್ರು ನೋಡೋಕ್ಕೆ ಹೋದಾಗ ನಾನು ಫಸ್ಟ್ ಟೈಮ್ ಜೈಲಿಗೆ ನೋಡಿದ್ದು. ಬಟ್ ಅಂದರೆ ನಾವೇನು ಒಳಗಡೆ ಕರ್ಕೊಂಡು ಹೋಗಲಿಲ್ಲ. ಅಂದರೆ ಜೈಲ್ ಎಲ್ಲಿ ಅವರೆಲ್ಲಿ ಇರ್ತಾರೆ ಸೆಲ್ಗಳು, ಇಲ್ಲ ಅದನ್ನು ನಾವು ಅಗೇನ್ ಪರ್ಸ್ನಲ್ ಒಪಿನಿಯನ್, ಎಲ್ಲರಿಗೂ ಒಂದೇ ಥರ ನೋಡಬೇಕು. ಯಾರಿಗೂ ಈಗ ದುಡ್ಡೈತೆ ಅಥವಾ ಇನ್ಫ್ಲೂಯೆನ್ಸ್ ಇದೆ, ಪವರ್ ಇದೆ, ಅವ್ರಿಗೆ ಸಪ್ರೇಟಾಗಿ ನೋಡಬೇಕು, ಬೇರೆ ಥರ ನೋಡಬೇಕು. ತಪ್ಪು ಮಾಡಿರೋಂಥ ಮನುಷ್ಯ ಅಷ್ಟೇ. ಇಲ್ಲ ಸರ್, ನಮಗೇನು ಆ ಥರದ್ದೇನು ಪರ್ಸ್ನಲ್ಲಾಗಿ ಈ ಕೇಸ್ ಬಗ್ಗೆ ಏನು ಮಾತಾಡಲಿಲ್ಲ. ಜಸ್ಟ್ ಜನರಲ್ಲಾಗಿ ಹೆಂಗಿದ್ದೀರಿ ಏನು ಅಂತ ಮಾತಾಡಿದೆ ಅಷ್ಟೇ. ಅಷ್ಟು ಬಿಟ್ಟರೆ ನೀವು ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಇಲ್ಲ, ಬರ್ತಾಯಿಲ್ಲ ಫಂಡ್ಸು. ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಬರ್ತಾಯಿದೆ. ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ. ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತೈತೆ. ಏಕೆಂದರೆ ಡೆವಲಪ್ಮೆಂಟು ನೀವು ಗೊತ್ತಿರೋಂಥ ವಿಷಯನೇ. ಎಲ್ಲರೂ ರಾಜ್ಯ ಸರ್ಕಾರದ್ದು ಬೊಕ್ಕಸದಲ್ಲಿ ಹಣ ಇಲ್ಲ, ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ನೂ ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ, ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು. ಇವೆಲ್ಲ ಇರೋದ್ರಿಂದ ನಮಗೆ ನಾವು ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ, ಮೋರಿ ಮಾಡಿಸ್ತೀವಿ ಅಂದ್ವಿ, ಎಲ್ಲೂ ಇನ್ನೂ ಆಗೇ ಇಲ್ಲ, ಆಗಲೇ 1 ವರ್ಷ ಆಯ್ತೈತೆ ಗೆದ್ದು ಏನು ಮಾಡಿಲ್ಲ ಅಂತ. ಸೊ ದುಡ್ಡು ಇನ್ ರಿಯಾಲಿಟಿ ದುಡ್ಡು ಬರ್ತಾಯಿಲ್ಲ ಅಷ್ಟು ನಾವು ಕೆಲಸ ಮಾಡೋಷ್ಟು. ಅದೇ ನಿಮಗೆ ಗೊತ್ತಿರೋಂಥದ್ದು ಎಲ್ಲ ಈಗ ಬೊಕ್ಕಸದಲ್ಲಿ ಎಲ್ಲಿ ದುಡ್ಡು ಎಲ್ಲಿಗೆ ಅಲೋಕೇಟ್ ಆಗಿದೆ, ದುಡ್ಡು ಅಲೋಕೇಟ್ ಆಗಿರೋದ್ರಿಂದ ಮಾಡಬೇಕಲ್ಲ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಐತೆ ಅದ್ರ ಮೇಲೆ ಇದನ್ನು ಮಾಡಿದ್ದಾರೆ. ಅದು ಟ್ರಿಕಲ್ ಡೌನ್ ಆಗಿ ಎಕಾನಮಿಯಲ್ಲಿ ನಿಮಗೆ ಕಾಣಿಸ್ಬೇಕಾದ್ರೆ ಸುಮಾರು ದಿನ ಹಿಡಿತದೆ. ಇವಾಗ ಒಂದು ವರ್ಷ ಅಂದ್ಕೊಳ್ಳಿ, ಯಾಕೆಂದರೆ ಎಲ್ಲ ಕಾರ್ಯರೂಪಕ್ಕೆ ತಂದು ಅದನ್ನು ಇಳಿದು ಅದನ್ನು ಅರ್ಥ ಮಾಡ್ಕೊಂಡು ಈಗ ಡೆವಲಪ್ಮೆಂಟ್ ಅಂದರೆ ಏನು ಅನ್ನೋದನ್ನು ನಾವು ಕ್ವೆಶ್ಚನ್ ಮಾಡಬೇಕಾಗಿದೆ. ಊಟ ತಿನ್ನೋ ಡೆವಲಪ್ಮೆಂಟಾ, 3 ಹೊತ್ತು ಎಲ್ಲರಿಗೂ ಅದಕ್ಕೆ ಫೋಕಸ್ ಮಾಡಬೇಕಾ ಅಥವಾ ರಸ್ತೆ ಇದನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಬಿಡಿ. ಆಗ್ತಾಯಿದೆ, ಇದೆಲ್ಲ ರೆಗ್ಯುಲರಾಗಿ ಚರ್ಚೆ ಆಗ್ತಾಯಿದೆ. ನಮಗೆ ಡೆವಲಪ್ಮೆಂಟ್ ಈಗ ಜನರು ನಾವೇನೇ ಮಾಡಿದರೂ ಫೋಕಸ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ. ಎಲ್ಲರೂ ದುಡ್ಡುಗಳನ್ನು ಕೇಳ್ತಾರೆ, ನಾವು ಕೊಡಲೇಬೇಕಾಯ್ತದೆ. ಏಕೆಂದರೆ ಆ ಸ್ಥಿತಿ ಅದು. ಈಗ ಮಳೆ ಬಂದಾಗ ಎಷ್ಟು ರಸ್ತೆಗಳ ಸಮಸ್ಯೆ ಇದೆ, ಚರಂಡಿಗಳದ್ದು ಇರೋ ಸಮಸ್ಯೆಗಳಿಂಥದ್ದು, ಅದಲ್ಲದೆ ಬೇರೆ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಎಲ್ಲ ಬೇಸಿಕ್ ನೆಸೆಸಿಟೀಸ್ ಏನೈತೆ ಎಲ್ಲದೂ ಇಶ್ಯೂಸ್ ಇದೆ. ವಾಪಸ್ಸು ಕೂತ್ಕೊಂಡು ಮಾತಾಡಬೇಕು. ಅಂದರೆ ನಮ್ಮ ಏನು ಬಡ್ಜೆಟ್ ಅಲೋಕೇಟ್ ಮಾಡಿದ್ದೀವಿ ಅದು ಸರಿಯಾಗಿದೆಯಾ, ಏನು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಾ, ಇವಾಗಿನ ಸಮಸ್ಯೆಗಳ ಬಗ್ಗೆ ಹಿಂದೆ ಏನಾಯಿತು ಇದನ್ನು ಪರಿಶೀಲನೆ ಮಾಡಿ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೇಕಾಯ್ತು. ಅಂದರೆ ಈಗ ವರ್ಕ್ ಆಯ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಅಸೆಸ್ಮೆಂಟ್ ಮಾಡಬೇಕು. ಈಗ 1 ವರ್ಷ ಆಯಿತು, 1 ವರ್ಷ ಆದ ತಕ್ಷಣ ಈಗ ಅಸೆಸ್ ಮಾಡಿ ಇದು ವರ್ಕ್ ಆಗ್ತಾ ಇದೆಯಾ, ಇದು ಜನರಿಗೆ ತಲುಪ್ತಾ ಇದೆಯಾ, ತಲುಪಿದ್ರು ಯಾವ ಮಟ್ಟಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ, ಇದನ್ನು ಅಸೆಸ್ ಮಾಡಲೇಬೇಕಾಯ್ತದೆ. ಹೇಳೋಕ್ಕಾಗೋದೇ ಇಲ್ಲ ಅದನ್ನು. ಯಾಕೆ ಅಂದರೆ ನಾವು ಡೆವಲಪ್ಮೆಂಟು ಮಾಡಲೇಬೇಕಾಗುತ್ತೆ. ಬಟ್ ಏನಂದರೆ ನಾನು ಫಸ್ಟ್ ಕ್ವೆಶ್ಚನ್ ನೀವು ಕೇಳಿದ್ರಿ ಎಲ್ಲಿ ಬರ್ತಾಯಿಲ್ಲ ಅಂತ, ಸ್ವಲ್ಪ ತಕ್ಕ ಮಟ್ಟಕ್ಕೆ ಬರ್ತಾಯಿದೆ ಅಷ್ಟೇ. ಎಲ್ಲ ಡಿಪಾರ್ಟ್ಮೆಂಟ್ಸಿಂದನೂ ಏನು ಬರ್ತಾಯಿದೆ. ದೊಡ್ಡದು ಸ್ವಲ್ಪ ಬರ್ತಾಯಿದೆ. ದೊಡ್ಡ ಡಿಪಾರ್ಟ್ಮೆಂಟ್ಗಳು ನೀರಾವರಿಯಲ್ಲಿ ಸುಮಾರು ಬಂದಿದೆ, ಈ PWDಯಲ್ಲಿ ಸುಮಾರು ಬಂದಿದೆ, ಇವೆಲ್ಲ ಬರ್ತಾಯಿದೆ. ಇನ್ನೂ ಹೆಚ್ಚಿನ ಅನುದಾನಗಳು ನಾವು ಕೇಳ್ತಾನೆ ಇದ್ದೀವಿ.
ಅದನ್ನು ಅಷ್ಟು ಫಾಸ್ಟಾಗಿ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೂ ಆಯ್ತಾ ಇಲ್ಲ. ಸರ್, ಜನ ಗ್ಯಾರಂಟಿ ಯೋಜನೆಗಳು ಒಪ್ಕೊತಾ ಇದ್ದಾರೆ ನೀವು ಹೋದಾಗ, ಇಲ್ಲಾಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲದೆ ಅಭಿವೃದ್ಧಿ ಕೇಳ್ತಾ ಇದ್ದಾರೆ? ಅಲ್ಲ, ಎರಡು ಕಡೆನೂ ಎರಡೂ ಇದೆ. ಈಗ ಎರಡು ಕಡೆನೂ ಇರೋಂಥವ್ರು ಇದ್ದಾರೆ. ಈಗ ನಾವು ಎಷ್ಟೊಂದು ಜನ ಹೇಳೋರು ಇದು ನಮ್ಗೆ ವರ್ಕ್ ಆಗ್ತಾಯಿದೆ, ನಮಗೆ ನಮ್ಮ ಮನೆ ಎದುರುಗಡೆ ಮನೆಯವರೇ ಫಾರ್ ಎಕ್ಸಾಂಪಲ್ ಅವ್ರದ್ದು ಪೂರ್ತಿ ಜೀವನ ನಡೀತಾ ಇತ್ತು ಆರಾಮಾಗಿ. ಇನ್ನೊಂದು ಕಡೆ ಹೋದಾಗ ನಮಗೆ ಇದು ಬೇಡ, ನಮಗೆ ರಸ್ತೆಗಳು ನಮಗೆ ಡೆವಲಪ್ಮೆಂಟ್ ಮಾಡಿ ಅಂತಾರೆ. ಎಷ್ಟೊಂದು ಕಡೆ ನಾವೀಗ ಪಂಚಾಯತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈ ಥರದ್ದು. ಅಲ್ಲೆಲ್ಲ ಎಷ್ಟೊಂದು ಜನ ಮಿಕ್ಸ್ಡ್ ರಿಯಾಕ್ಷನ್ ಏನು ಹೇಳ್ತಾರೆ ಅಂದರೆ, ಅಪ್ಪ ಇವೆಲ್ಲ ಮಾಡೋದು ಬೇಡ, ನಾವು ಫಸ್ಟ್ ಡೆವಲಪ್ಮೆಂಟ್ ಮಾಡೋಣ ಅಂತ ಒಂದಷ್ಟು ಜನ ಹೇಳ್ತಾರೆ. ಈಗ ನಾವು ಬೇರೆ ಬೇರೆ ಇಶ್ಯೂಸ್ ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡಿಕೊಡ್ಬೇಕು ಅನ್ನೋದಕ್ಕೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದನ್ನು ಮಾರ್ಪಾಡ್ಗೆ ಅದು ಮಾಡಿ. ಆದರೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರ್ ಏನು ಡೆವಲಪ್ ಮಾಡಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತ. ಅಂದರೆ ನಾವು ಪಾಲಿಟಿಕ್ಸ್ ಬಗ್ಗೆ ಈಗ ನಾನು ಹೊರಗಡೆ ಇದ್ದಾಗಲೂ ಎಲ್ಲರಿಗೂ ಬೈತಾ ಇದ್ವಿ. ಬಟ್ ನನಗೆ ಓಪನ್ ಆಗಿ ಮಾತಾಡಬೇಕು ಅಂದರೆ, ಇದು ಪೂರ್ತಿ ಸಿಸ್ಟಮಲ್ಲಿ ಈಗ ನಡ್ಕೊಂಬಂದಿರೋಂಥದ್ದು. ನಾವು ಸಿಸ್ಟಮನ್ನೇ ಬಯೋಕ್ಕಾಗಲ್ಲ. ಏನಂದರೆ ನಾವು ಸಿಸ್ಟಮ್ಯಾಟಿಕ್ ಆಗಿ ಎಲ್ಲೆಲ್ಲಿ ಬದಲಾವಣೆ ತರ್ಬೋದು ಅದ್ರ ಮೇಲೆ ಫೋಕಸ್ ಮಾಡಬೇಕಾಗ್ತದೆ. ಆಮೇಲೆ ನಾವು ಸಮಸ್ಯೆಗಳಿಗೆ ಒಂಥರ ತಾತ್ಕಾಲಿಕವಾದ ಪರಿಹಾರ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಸುಮಾರು ಸತಿ. ನನ್ನ ವೈಯಕ್ತಿಕವಾಗಿ ನೋಡಿರೋಂಥದ್ದು, ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್, ರೂಟ್ ಕಾಸ್ ಏನು ಅದನ್ನು ಕಂಡುಹಿಡ್ದು ಪರ್ಮನೆಂಟ್ ಸೊಲ್ಯೂಷನ್ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರದ್ದು ನಾವು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬಟ್ ಏನಂದರೆ ಕೊನೆಗೆ ಏನಾದರೂ ಒಂದು ಕೆಲಸ ಆದರೂ ಸರಿ ಮಾಡಬೇಕು. ಸರಿ ಮಾಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಲ್ಲ, ಅವ್ರನ್ನ ಈಗಾಗಲೇ ಯಾರಾದರೂ ಪ್ರೊಫೆಸರ್ಗಳಿಗೆ ಹೇಳಿ ಯಾವುದು ಡೆಫಿನೆಟ್ಲಿ ಅದನ್ನು ಈಗ ಲಾಸ್ಟ್ ಸೆಷನಲ್ಲೂ ಅದನ್ನು ಹೇಳಬೇಕು ಅಂತಲೇ ಇದ್ದೆ. ಏನೇನಾಗ್ತಾ ಇದೆ ಅದರದ್ದು ಅಂಕಿಅಂಶಗಳು ತಗೊಳ್ಬೇಕಲ್ಲ ನಮಗೆ. ಎಷ್ಟು ಮಟ್ಟಿಗೆ ಯಾರ್ಯಾರಿಗೆ ತಲುಪಿದೆ, ಎಷ್ಟೆಷ್ಟು ಡೇಟಾನ ತಗೋಬೇಕು. ಈಗ ನಾವು ಎಷ್ಟು ನೀವು ಹೊಸ ಅಂಗಡಿಗಳನ್ನ ಓಪನ್ ಮಾಡಿದ್ರು, ಎಷ್ಟು ಜನ ಕೆಲಸನ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿಲ್ಲ, ಇದನ್ನೆಲ್ಲ ಎಷ್ಟು ಜನ ಅವ್ರ ಎಕನಾಮಿಕ್ ಕಂಡೀಷನ್ ಚೆನ್ನಾಗಿದೆ ನಮ್ಮ ಊರುಗಳಲ್ಲಿ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಯ್ತು ನಾವು. ಅದಕ್ಕೆ ಒಂದು ಅದನ್ನು ಮಾಡಿದ್ರೆ ನಮಗೆ ಗೊತ್ತಾಯ್ತದೆ ಯಾವುದನ್ನ ಟ್ವೀಕ್ ಮಾಡಬೇಕು ಅಂತ. ಮೆಷರ್ ಮಾಡದೇ ಇದ್ದರೆ ನಮಗೆ ಗೊತ್ತಾಗಿಲ್ಲ. ಕಂಟಿನ್ಯೂಸ್ ಆಗಿ ನಾವು ಅದನ್ನು ಅಸೆಸ್ ಮಾಡ್ತಾ ಹೋದರೆ ನಾವು ಸರಿಯಾಗಿ ದಾರಿಯಲ್ಲಿ ನಾವು ಹೋಗ್ಬೋದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್.